ಆತ್ಮೀಯ ವೀಕ್ಷಕರೇ ನಮಸ್ಕಾರ. ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ ಪ್ರಸ್ತುತಪಡಿಸುವ ಮನೋಚಿಂತನ ಮಾಲಿಕೆಯ ಇಂದಿನ ಸಂಚಿಕೆಗೆ ನಾನು ಡಾಕ್ಟರ್ ಚೈತ್ರ ತಮ್ಮೆಲ್ಲರನ್ನ ಸ್ವಾಗತಿಸ್ತಾ ಇದ್ದೇನೆ. ನನಗೆ ಬೇಕಾದುದು ಕಬ್ಬಿಣದ ಸ್ನಾಯುಗಳು, ಉಕ್ಕಿನ ನರಗಳು ಮತ್ತು ಸಿಡಿಲಿನಂತಹ ಮನಸ್ಸುಗಳು. ಅಂತಹ ಕೆಲವೇ ಯುವ ಜನರಿಂದ ದೇಶದ ಭವಿಷ್ಯವನ್ನೇ ಬದಲಾಯಿಸಬಲ್ಲೆ. ಹೀಗೆಂದವರು ಯಾರು ಗೊತ್ತಾ? ವೀರ ಸನ್ಯಾಸಿ, ಅಪ್ರತಿಮ ದೇಶಭಕ್ತರಾದಂತಹ ಸ್ವಾಮಿ ವಿವೇಕಾನಂದರು. ನಿಜ, ಯುವಶಕ್ತಿ ಎನ್ನುವಂಥದ್ದು ಯಾವುದೇ ದೇಶದ ಅತ್ಯಪೂರ್ವವಾದಂತಹ ಸಂಪನ್ಮೂಲ. ಏಕೆಂದರೆ ದೇಶದ ಭವಿಷ್ಯವನ್ನು ರೂಪಿಸುವವರು ಯುವ ಜನರು. ಪ್ರತಿ ವರ್ಷ ಜನವರಿ 12ರಂದು ರಾಷ್ಟ್ರೀಯ ಯುವ ದಿನವನ್ನಾಗಿ ಆಚರಿಸಲಾಗುತ್ತೆ. ಈ ಸಂದರ್ಭದಲ್ಲಿ ಯುವ ಜನರು ಮತ್ತು ಮಾನಸಿಕ ಆರೋಗ್ಯ ಕುರಿತಂತೆ ಒಂದಿಷ್ಟು ಚರ್ಚೆ ನಮ್ಮ ಇಂದಿನ ಸಂಚಿಕೆಯಲ್ಲಿ. ನಮ್ಮೊಂದಿಗಿದ್ದಾರೆ ಅಂತಾರಾಷ್ಟ್ರೀಯ ಖ್ಯಾತಿಯ ನಿಮ್ಹಾನ್ಸ್ನ ಮನೋವೈದ್ಯಕೀಯ ವಿಭಾಗದಲ್ಲಿ ಮನೋವೈದ್ಯಕೀಯ ಶುಶ್ರೂಷಕರಾಗಿರುವಂತಹ ಶ್ರೀ ಮೋಹನ್ ಕೃಷ್ಣ PV ಅವರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಸರ್ ನಮಸ್ತೆ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದ. ಈಗಾಗಲೇ ಹೇಳಿದ ಹಾಗೆ ವಿವೇಕಾನಂದರ ಜನ್ಮದಿನ ಜನವರಿ 12ರಂದು. ಹಾಗೆಯೇ ಅದನ್ನು ರಾಷ್ಟ್ರೀಯ ಯುವ ದಿನ ಅಂತ ಹೇಳಿ ಕೂಡ ಆಚರಿಸಲಾಗ್ತಾ ಇದೆ. ಅಪಾರವಾದ ನಂಬಿಕೆಯನ್ನು ದೇಶದ ಯುವಶಕ್ತಿಯ ಮೇಲೆ ವಿವೇಕಾನಂದರು ಇಟ್ಟಿದ್ರು ಅನ್ನೋದು ನಮ್ಮೆಲ್ಲರಿಗೂ ಗೊತ್ತು. ಹಾಗಾಗಿಯೇ ಅವರು ಸದೃಢವಾದಂತಹ ದೇಹ ಮತ್ತು ಮನಸ್ಸನ್ನು ಹೊಂದಿರುವ ಯುವ ಜನರು ಬರಬೇಕು ಅನ್ನುವಂತಹ ಒಂದು ಇಂಗಿತವನ್ನು ವ್ಯಕ್ತಪಡಿಸಿದ್ರು. ಆದರೆ ವಿವೇಕಾನಂದರಿಗೂ ಮತ್ತು ಮಾನಸಿಕ ಆರೋಗ್ಯಕ್ಕೂ ಏನು ಸಂಬಂಧ? ನೀವೇ ಹೇಳಿದ ಹಾಗೆ ಉಕ್ಕಿನ ಸ್ನಾಯುಗಳು, ಧೈರ್ಯವಾದಂಥ ಮನಸ್ಥಿತಿ ಇರುವಂಥ ಯುವ ಜನರು ನನಗೆ ಬೇಕು ಅಂತ ಅವ್ರು ಹೇಳಿದರು. ಧೈರ್ಯವಾದ ಮನಸ್ಥಿತಿ ಇರುವಂಥ ಯುವ ಜನರು ಅಂದರೆ ಆರೋಗ್ಯವಾಗಿ ಇರುವಂಥ ಯುವ ಜನರು. ಅದರ ಬಗ್ಗೆ ಅವರು ಅವಾಗಲೇ 150 ವರ್ಷಗಳ ಹಿಂದೆಯೇ ಅವರು ಹೇಳಿದರು, ಈ ರೀತಿಯಾದ ಯುವ ಜನರಿಂದ ಮಾತ್ರ ದೇಶದ ಪ್ರಗತಿ ಸಾಧ್ಯ ಅಂಥೇಳಿ. ಹಾಗಾಗಿ ವಿವೇಕಾನಂದರಿಗೂ ಮತ್ತು ಯುವ ಜನರಿಗೂ ಮತ್ತು ಮಾನಸಿಕ ಆರೋಗ್ಯಕ್ಕೂ ಬಹಳ ನಿಕಟವಾದ ಸಂಬಂಧ ಇದೆ. ಈಗ ಆರೋಗ್ಯ ಅಂತಂದರೆ ಕೇವಲ ದೇಹಕ್ಕೆ ಸಂಬಂಧಪಟ್ಟಿದ್ದು ಎನ್ನುವ ಸೀಮಿತವಾದ ಜ್ಞಾನ ನಮ್ಮಲ್ಲಿತ್ತು ಮುಂಚೆ. ಆದರೆ ಇತ್ತೀಚೆಗೆ ಅದು ಪೂರ್ತಿ ಬದಲಾಗಿದೆ. ಆರೋಗ್ಯ ಅಂತಂದರೆ ಅದು ಹಲವು ಆಯಾಮಗಳನ್ನು ಒಳಗೊಂಡಿದೆ. ಸಮಗ್ರ ಆರೋಗ್ಯದಲ್ಲಿ ಅದೆಲ್ಲದೂ ಇರಬೇಕು ಅನ್ನುವಂತಹ ಒಂದು ಪರಿಕಲ್ಪನೆ ಇತ್ತೀಚಿನ ದಿನಗಳಲ್ಲಿ ತುಂಬ ಜನಪ್ರಿಯವಾಗಿದೆ. ಆದರೆ ಅಧ್ಯಾತ್ಮ ವಿಚಾರಗಳಿಂದ ಮಾನಸಿಕ ಆರೋಗ್ಯಕ್ಕೆ ಏನಾದರೂ ಪ್ರಯೋಜನ ಇದೆಯಾ? ಬಹಳ ಪ್ರಯೋಜನ ಇದೆ. ಈಗ WHO ಅವರು ಆರೋಗ್ಯದ ಡೆಫಿನೇಷನ್ನೇ ಚೇಂಜ್ ಮಾಡಿದ್ದಾರೆ. ನೀವು ಹೇಳಿದಾಗೆ ಬರೀ ಫಿಸಿಕಲ್ ದೈಹಿಕವಾದ ಆರೋಗ್ಯದ ಮಾತ್ರ ಪ್ರಾಮುಖ್ಯ ಮೊದಲಿತ್ತು. ಈಗ ಫಿಸಿಕಲ್, ಮೆಂಟಲ್, ಸೋಷಿಯಲ್ ಆ್ಯಂಡ್ ಸ್ಪಿರಿಚುವಲ್ ಅಂತ ಈ ಎಲ್ಲದನ್ನು ಆ್ಯಡ್ ಮಾಡಿದ್ದಾರೆ. ಸ್ಪಿರಿಚುವಲ್ ಅಂದರೆ ಆಧ್ಯಾತ್ಮ. ಹಾಗಾಗಿ ಇದೆಲ್ಲವೂ ಸರಿಯಾಗಿದ್ದರೆ ಮಾತ್ರ, ಒಂದು ಬ್ಯಾಲೆನ್ಸ್ಡ್ ಆಗಿದ್ದರೆ ಮಾತ್ರ ಒಂದು ದೃಢವಾದ ದೇಹ ಆರೋಗ್ಯ ಮತ್ತು ಮನಸ್ಸಿನ ಆರೋಗ್ಯವನ್ನು ನಾವು ಕಾಪಾಡಲಿಕ್ಕೆ ಸಾಧ್ಯ. ಏನು ಮಾಡುತ್ತೆ ಈ ಅಧ್ಯಾತ್ಮ ಅನ್ನುವಂಥದ್ದು? ಯಾವ ರೀತಿಯಲ್ಲಿ ಒಂದು ಮನಸ್ಸಿನ ಆರೋಗ್ಯಕ್ಕೆ ಸಹಕಾರಿ? ಸ್ಪಿರಿಚುಯಾಲಿಟಿಯಿಂದ, ಧ್ಯಾನದಿಂದ ಮನಸ್ಸನ್ನು ನಾವು ಕೇಂದ್ರೀಕರಿಸ್ಕೋಬೋದು, ಫೋಕಸ್ಡಾಗಿರ್ಬೋದು. ಈಗಿನ ಯುವಜನರ ಪ್ರಾಬ್ಲಮ್ ಏನಂದರೆ ಬಹಳ ಡಿಸ್ಟ್ರಾಕ್ಷನ್ಸ್ ಇದೆ. ಮೊಬೈಲ್ ಡಿಸ್ಟ್ರಾಕ್ಷನ್ ಇದೆ, ಅಲ್ಲದೆ ಹಲವಾರು ರೀತಿಯಾದ ಡಿಸ್ಟ್ರಾಕ್ಷನ್ ಇರೋದರಿಂದ ಅವ್ರಿಗೆ ಆ ಸ್ಟ್ರೆಂತ್ ಸಿಗ್ತಾ ಇಲ್ಲ. ಮೊದಲಿನ ಹಾಗೆ ಈಗ ಆಗ್ತಾ ಇಲ್ಲ. ಅದರಿಂದ ಈಗ ಪ್ರಾಬ್ಲಮ್ಸು ಜಾಸ್ತಿ ಆಗಿದೆ. ಅಡಿಕ್ಷನ್ಸ್ ಆಗ್ತಾ ಇದೆ. ಆಮೇಲೆ ಮದ್ಯಪಾನ ಮತ್ತು ಧೂಮಪಾನ, ಹಾಗೆಯೇ ಇಂಟರ್ನೆಟ್ ಅಡಿಕ್ಷನ್ನು, ಆ ರೀತಿಯಾದ ಬೇರೆ ಬೇರೆಯಾದ ಅಡಿಕ್ಷನ್ಸ್ಗೆ ಹೋಗ್ತಾ ಇದ್ದಾರೆ. ಆ ಸ್ಪಿರಿಚುಯಾಲಿಟಿ ಇದ್ದರೆ ಇದೆಲ್ಲನೂ ನಾವು ತಪ್ಪಿಸ್ಬೋದು ಅಂತ ನಂಬೋದು ನಾವು. ಸ್ವಾಮಿ ವಿವೇಕಾನಂದರು ಧ್ಯಾನ ಮತ್ತು ಆತ್ಮಾವಲೋಕನ ಎನ್ನುವುದರ ಬಗ್ಗೆ ಸಾಕಷ್ಟು ಮಾತುಗಳನ್ನು ಹೇಳಿದ್ದಾರೆ. ಅದು ಯುವ ಜನರಿಗೆ ಮಾತ್ರವಲ್ಲ, ಎಲ್ಲರಿಗೂ ದಾರಿದೀಪವಾಗುವಂಥದ್ದು. ಅದ್ರ ಬಗ್ಗೆ ಏನು ಹೇಳ್ತೀರಿ? ಧ್ಯಾನ ಮತ್ತು ಆತ್ಮಾವಲೋಕನದಿಂದ ನಾವು ನಮ್ಮ ಮನಸ್ಸಿನಲ್ಲಿ ಏನೇನು ಆಗ್ತಾ ಇದೆ ಅನ್ನೋದನ್ನು ನಾವು ಅಬ್ಸರ್ವ್ ಮಾಡ್ಬೋದು. ಧ್ಯಾನದಲ್ಲಿ ಕೂತ್ಕೊಳ್ಳುವಾಗ ಏನೇನು ಚಿಂತನೆಗಳು ನಮ್ಮ ಮನಸ್ಸಿನಲ್ಲಿ ಹೋಗುತ್ತೆ, ಅದನ್ನು ಹೇಗೆ, ಅದರಲ್ಲಿ ಸಕಾರಾತ್ಮಕ ಚಿಂತನೆಗಳು ಇರುತ್ತೆ, ನಕಾರಾತ್ಮಕ ಚಿಂತೆಗಳು ಇರುತ್ತೆ. ಆದಷ್ಟು ನಾವು ಸಕಾರಾತ್ಮಕ ಚಿಂತೆಗಳನ್ನು ಜಾಸ್ತಿ ಬೆಳೆಸ್ಕೊಳ್ಳಿಕ್ಕೆ ಧ್ಯಾನದಿಂದ ಮತ್ತು ನೀವು ಹೇಳಿದಾಗೆ ಆತ್ಮಾವಲೋಕನದಿಂದ ಬಹಳ ನಮಗೆ ಹೆಲ್ಪ್ ಆಗುತ್ತೆ. ಈ ಯುವ ಜನರಲ್ಲಿ ಭಾವನೆಗಳ ಮೇಲೆ ಯಾವುದೇ ರೀತಿಯ ಒಂದು ನಿಯಂತ್ರಣ ಇರೋದಿಲ್ಲ. ಹಾಗಾಗಿ ಭಾವನಾತ್ಮಕ ನಿಯಂತ್ರಣಕ್ಕೆ ಇದು ಸಹಾಯ ಮಾಡುತ್ತಾ? ಹೌದು ಹೌದು ಹೌದು. ಯಾಕಂದರೆ
ಅವ್ರಿಗೆ ಹಲವಾರು ಡಿಸ್ಟ್ರಾಕ್ಷನ್, ನಾನು ಮೊದಲೇ ಹೇಳಿದ್ದಂದರೆ ಏನೇನೋ ಇವಾಗ ಇಂಟರ್ನೆಟ್ನಲ್ಲಿ ಏನೇನೋ ನೋಡಿರ್ತಾರೆ, ಅದಕ್ಕೆ ರಿಲೇಟೆಡ್ ಭಾವನೆಗಳು ಬರ್ತಾ ಇರುತ್ತೆ. ಅದು ಕಡಿಮೆ ಮಾಡಬೇಕಾದ್ರೆ ನಾವು ಧ್ಯಾನ ಮತ್ತು ಆತ್ಮಾವಲೋಕನ ಬಹಳ ಮುಖ್ಯ. ಮಾನಸಿಕ ಆರೋಗ್ಯ ಆರೈಕೆ ಕಾಯ್ದೆ 2017 ಅನ್ನುವಂಥದ್ದು ಇಡೀ ಈ ಒಂದು ಮಾನಸಿಕ ಆರೋಗ್ಯ ಕ್ಷೇತ್ರದಲ್ಲಿ ತುಂಬಾ ಪ್ರಮುಖವಾದಂತಹ ಕಾಯ್ದೆ ಆಗಿದೆ. ಅದರಲ್ಲಿ ಸಾಕಷ್ಟು ಮಾರ್ಗಸೂಚಿಗಳನ್ನ ನೀಡಲಾಗಿದೆ, ಅದನ್ನ ಅನುಸರಿಸಿಕೊಂಡೇ ಇದೆಲ್ಲವನ್ನ ಮಾಡಲಾಗ್ತಾ ಇದೆ. ಅದರಲ್ಲಿ ಯುವ ಜನರ ಮಾನಸಿಕ ಆರೋಗ್ಯದ ಬಗ್ಗೆ ಏನಾದರೂ ಪ್ರಸ್ತಾಪ ಮಾಡಲಾಗಿದೆಯಾ? ಹೇಗೆ? ಬಹಳನೇ ಪ್ರಸ್ತಾಪ ಮಾಡಲಾಗಿದೆ. ಮೊದಲು ಯುವ ಜನರಾಗಲಿ ಯಾರೇ ಆಗಲಿ ಒಂದು ಆತ್ಮಹತ್ಯೆ ಮಾಡಿಕೊಂಡ್ರೆ ಅದು ಅಪರಾಧವಾಗಿ ನೋಡ್ತಾ ಇದ್ರು. ಯಾರೇ ಎಲ್ಲರಿಗೂ ಜೀವನದ ಬಗ್ಗೆ ಆಸೆ ಇರುತ್ತೆ, ಜೀವನ ಎಲ್ಲರೂ ಮಾಡಬೇಕು ಅಂತಲೇ ಆಸೆಯಲ್ಲಿರ್ತಾರೆ. ಆದರೆ ಕೆಲವು ಸಂದರ್ಭಗಳಿಂದ ಮಾನಸಿಕ ಒತ್ತಡಗಳಿಂದ ತೊಂದರೆಗಳಿಂದ ಅವರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ರು. ಈಗ ಅದನ್ನು ಡಿಕ್ರಿಮಿನಲೈಸ್ ಮಾಡಿದ್ದಾರೆ. ಅದು ಒಂದು ಅಪರಾಧ ಅಲ್ಲ, ಅವರಿಗೆ ಬೇಕಾಗಿರೋದು ಚಿಕಿತ್ಸೆ ಮತ್ತು ಸಪೋರ್ಟ್. ಆದ್ದರಿಂದ ನಾವು ಅವ್ರನ್ನ ಮತ್ತೆ ವಾಪಸ್ ನಾರ್ಮಲೈಸ್ ಮಾಡ್ಬೋದು ಅನ್ನೋದು ಈಗ ಹೊಸ ಕಾಯ್ದೆಯ ಪ್ರಕಾರ ಅದನ್ನು ಕ್ರಿಮಿನಲೈಸೇಷನ್ ತೆಗೆದು ಡಿಕ್ರಿಮಿನಲೈಸ್ ಮಾಡಿದ್ದಾರೆ. ಆಮೇಲೆ ಎಲ್ಲರಿಗೂ ಮಾನಸಿಕ ಆರೋಗ್ಯಕ್ಕೆ ಆಕ್ಸೆಸ್ ಇಂಪ್ರೂವ್ ಮಾಡಿದ್ದಾರೆ. ಇವಾಗ ಯುವಜನರಾಗಲಿ, ಇವಾಗ ತುಂಬ ಸ್ಟಿಗ್ಮಾ ಇರ್ತಾಯಿತ್ತು. ನಮ್ಮ ನಿಮ್ಹ್ಯಾನ್ಸ್ಗೆ ಆಗಲಿ ಮೊದಲು ಯಾರೂ ಜಾಸ್ತಿ ಬರ್ತಾ ಇರಲಿಲ್ಲ. ಯಾಕಂದರೆ ನಿಮ್ಹ್ಯಾನ್ಸ್ಗೆ ಒಂದ್ಸಲ ಬಂದುಬಿಟ್ರೆ ಒಂದು ಲೇಬಲ್ ಥರ ಬಂದ್ಬಿಡ್ತಾ ಇತ್ತು. ಅವ್ರ ಮಾನಸಿಕ ರೋಗಿ, ಅವರಿಂದ ಏನೂ ಪ್ರಯೋಜನ ಇಲ್ಲ, ಅವ್ರಿಗೊಂದು ಕೆಲಸ ಕೊಡೋದಕ್ಕಾಗಲಿ ಅವರ ಮದುವೆ ವಿಷಯಕ್ಕಾಗಲಿ ಇದೆಲ್ಲ ಒಂದು ಅಡಚಣೆಗಳಾಗ್ತಾಯಿತ್ತು. ಈಗ ಅದನ್ನು ನಾರ್ಮಲೈಸ್ ಮಾಡಿದ್ದಾರೆ. ಯಾರಿಗೆ ಬೇಕಿದ್ದರೂ ಮೆಂಟಲ್ ಹೆಲ್ತ್ ಆಕ್ಸೆಸ್, ಆರೋಗ್ಯಕ್ಕೋಸ್ಕರ, ಮಾನಸಿಕ ಆರೋಗ್ಯಕ್ಕೋಸ್ಕರ ಅವರು ನಿಮ್ಹ್ಯಾನ್ಸ್ ಆಗಲಿ ಅದೇ ರೀತಿಯಾದ ಹಲವಾರು ಡಿಸ್ಟ್ರಿಕ್ಟ್ ಮೆಂಟಲ್ ಹೆಲ್ತ್ ಪ್ರೋಗ್ರಾಮ್ ಆಕ್ಸೆಸ್ ಆಗಲಿ ಎಲ್ಲದನ್ನು ತಗೊಂಡು ಅವರ ಮನಸ್ಸನ್ನು ಸರಿಪಡಿಸ್ಕೊಳ್ಬೇಕು. ಹಾಗಾಗಿ ಮುಖ್ಯವಾಗಿ ಎಲ್ಲರಿಗೂ ಮಾನಸಿಕ ಆರೋಗ್ಯದ ಒಂದು ಚಿಕಿತ್ಸೆಯ ಹಕ್ಕನ್ನು ನೀಡಲಾಗಿದೆ. ಹಾಗೇನೆ ನೀವು ಹೇಳಿದ ಹಾಗೆ ಆತ್ಮಹತ್ಯೆ ಏನಿತ್ತು ಇದೊಂದು ಶಿಕ್ಷಾರ್ಹ ಅಪರಾಧ ಅನ್ನೋ ಹಾಗೆ ನೋಡಲಾಗ್ತಿತ್ತು. ಅದನ್ನ ತೆಗೆದು ಅದಕ್ಕೆ ಒಂದು ಚಿಕಿತ್ಸೆಯನ್ನ ಕೊಡಬೇಕು ಎನ್ನುವ ದೃಷ್ಟಿಯಲ್ಲಿ ಎಲ್ಲ ರೀತಿಯ ಒಂದು ಹಾಗೆ ಎಲ್ಲಾ ಕಡೆನೂ ಮಾನಸಿಕ ಆರೋಗ್ಯಕ್ಕೆ ಬೇಕಾದ ವ್ಯವಸ್ಥೆಗಳಾಗಬೇಕು ಅನ್ನೋದನ್ನು ಆ ಕಾಯ್ದೆನಲ್ಲಿ ಮಾಡಿದ್ದಾರೆ. ಈಗ ಮಾನಸಿಕ ರೋಗಿಗಳ ಆರೈಕೆಯಲ್ಲಿ ಶುಶ್ರೂಷೆಯನ್ನ ಮಾಡ್ತಾ ಅನೇಕ ದಶಕಗಳ ಕಾಲ ತಾವು ಸೇವೆಯನ್ನು ಸಲ್ಲಿಸಿದ್ದೀವಿ. ಹಾಗಾಗಿ ಈ ಶುಶ್ರೂಷಕರ ಪಾತ್ರ ಎಷ್ಟರ ಮಟ್ಟಿನದು? ಬಹಳನೇ ಇದೆ. ಯಾಕಂದರೆ ಇವಾಗ ಮನೋವೈದ್ಯಕೀಯ ಡಾಕ್ಟರ್ಗಳು ಅವ್ರನ್ನ ಪೇಷಂಟ್ಸ್ನ ಅಸೆಸ್ ಮಾಡ್ತಾರೆ, ಡಯಾಗ್ನೋಸ್ ಮಾಡ್ತಾರೆ, ಆಮೇಲೆ ಬೇಕಿದ್ದ ಚಿಕಿತ್ಸೆನ ಪ್ರಿಸ್ಕ್ರೈಬ್ ಮಾಡ್ತಾರೆ. ಆದರೆ ಅವ್ರನ್ನ 24 ಗಂಟೆ ನಾವು ವಾರ್ಡಲ್ಲಿ ಇಟ್ಕೊಂಡು ಬೆಳಗಿನ ಟೈಮ್ನಲ್ಲಾಗಲಿ ರಾತ್ರಿ ಟೈಮಲ್ಲಾಗಲಿ ಪೇಷಂಟ್ನ ಟೋಟಲ್ ಆಗಿ ಕಸ್ಟಡಿಗೆ ತೊಗೊಂಡ್ಬಿಟ್ಟು ನಾವು ಅವ್ರನ್ನ ಆರೈಕೆ ಮಾಡ್ತೀವಿ. ಇವ್ರು ಹೇಳಿದ್ದ ವೈದ್ಯಕೀಯ ಅಡ್ವೈಸ್ ಏನಿದೆ ಅದನ್ನು ನಾವು ಫಾಲೋ ಮಾಡ್ತೀವಿ. ಅದರ ಜೊತೆಗೆ ನಮ್ಮ ಸಪೋರ್ಟ್, ಎಮೋಷ್ನಲ್ ಸಪೋರ್ಟು, ಆಮೇಲೆ ಅವ್ರಿಗೆ ಬೇಕಾದ ಆಹಾರ, ರೆಕ್ರಿಯೇಷನ್ನು ಎಲ್ಲನೂ ನಾವು ಟೈಮ್ ಟು ಟೈಮ್ ಕೊಟ್ಟು ಅವ್ರನ್ನ ಮನಸ್ಸನ್ನು ಒಂದು ನಿಯಂತ್ರಣಕ್ಕೆ ತರೋದಕ್ಕೆ ನಾವು ಬಹಳ ಇಂಪಾರ್ಟೆಂಟ್ ಇದು ಮಾಡ್ತೀವಿ. ಅದಲ್ಲದೆ ಸಮಾಜದಲ್ಲಿ ಒಂದು ಅರಿವನ್ನು ಮೂಡಿಸ್ಲಿಕ್ಕೆ ಈ ವಿಷಯದ ಬಗ್ಗೆ ಹಲವಾರು ಅಪನಂಬಿಕೆಗಳು ಈಗಲೂ ಇದೆ. ಈಗಲೂ ಜನ ದೆವ್ವ ಭೂತದ ಬಗ್ಗೆ ನಂಬ್ತಾರೆ, ಇಲ್ಲಾಂದರೆ ದೇವಸ್ಥಾನಗಳಿಗೆ ಹೋದರೆ ಸರಿ ಹೋಗುತ್ತೆ ಅಂತ ಅಂದ್ಕೊಳ್ತಾರೆ. ಈ ಅಪನಂಬಿಕೆಗಳನ್ನೆಲ್ಲ ಸರಿ ಮಾಡ್ಕೊಳ್ಳಿಕ್ಕೂ ಸಹ ನಾವು ಅರಿವು ಮೂಡಿಸ್ಲಿಕ್ಕೆ ಅವರ ಫ್ಯಾಮಿಲಿ ಮೆಂಬರ್ಸ್ಗೆ, ಕುಟುಂಬದವ್ರಿಗೆಲ್ಲರಿಗೂ ಇದು ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ನಾವು ಅವರಿಗೆ ಅರಿವು ಮೂಡಿಸ್ತೀವಿ. ನೀವು ಹೇಳಿದ್ರಿ ಇಂದಿಗೂ ಕೂಡ ಸಮಾಜದಲ್ಲಿ ಅನೇಕ ತಪ್ಪು ನಂಬಿಕೆಗಳು ಇದೆ ಅಂತ ಹೇಳಿ. ಅದರಲ್ಲಿ ಒಂದು ಅಂತಂದರೆ ಮಾನಸಿಕ ಸಮಸ್ಯೆಗಳು ಇರುವಂಥವರು ತೀರ ಹಿಂಸಾತ್ಮಕವಾದಂತಹ ಒಂದು ವರ್ತನೆಯನ್ನು ಹೊಂದಿರ್ತಾರೆ. ಅಂದರೆ ಹೊಡೆಯುವಂಥದ್ದು, ಬಡಿಯುವಂಥದ್ದು, ಕಿರ್ಚುವಂಥದ್ದು, ಈ ರೀತಿಯಾಗಿ ಅಂತ ಮಾಧ್ಯಮಗಳಲ್ಲಿಯೂ ಕೂಡ ಎಲ್ಲೋ ಅವ್ರನ್ನ ತೋರಿಸುವಂತಹ ಚಿತ್ರಗಳು ಮತ್ತು ದೃಶ್ಯಗಳು ಏನಿದೆ ಈ ಒಂದು ತಪ್ಪು ಕಲ್ಪನೆಗೆ ಇನ್ನಷ್ಟು ಪುಷ್ಟಿಯನ್ನು ಕೊಡುತ್ತೆ. ಶುಶ್ರೂಷಕರಾಗಿ ತಾವು ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದೀರಿ, ಇದರ ಬಗ್ಗೆ ಏನು ಹೇಳ್ತೀರಿ? ಇದು ಒಂದು ತಪ್ಪು ನಂಬಿಕೆ. ಮಾಧ್ಯಮಗಳಿಂದ ಅಲ್ಲ, ಸಿನಿಮಾಗಳಲ್ಲಾಗಲಿ ಆ ರೀತಿ ಪ್ರೊಜೆಕ್ಟ್ ಮಾಡಿರೋದು ಒಂದು ತಪ್ಪು ಅಂತಲೇ ಆಗುತ್ತೆ. ಇವಾಗ 200 ಡಿಫ್ರೆಂಟ್ ಟೈಪ್ ಆಫ್ ಡಿಸಾರ್ಡರ್ಸ್ ಇದೆ. ಅದರಲ್ಲಿ ಯಾವುದೋ 1-2 ಆ ರೀತಿ ವೈಲೆಂಟ್ ಟೆಂಡೆನ್ಸೀಸ್ ಇರ್ಬೋದು. ತುಂಬ ಜಿಗುಪ್ಸೆ ಇರೋರು, ಡಿಪ್ರೆಷನ್ ಇರೋರು ಆ್ಯಕ್ಚುಲಿ ಅವ್ರಿಗೆ ಯಾವುದೋ ರೀತಿ ಬೇರೆಯವ್ರು ಅವ್ರ ಮೇಲೆ ವೈಲೆನ್ಸ್ ಮಾಡ್ತಾ ಇರೋದು ಅವ್ರಿಗೆ ವೈಲೆಂಟ್ ಆಗೋದೇ ಇಲ್ಲ. ಕೆಲವು ಸಿಚುವೇಶನ್ಸಲ್ಲಿ, ಕೆಲವು ಡಿಸಾರ್ಡರ್ಸಲ್ಲಿ ಮಾತ್ರ ವೈಲೆನ್ಸ್ ಇರುತ್ತೆ, ಎಲ್ಲದರಲ್ಲೂ ಇರೋದಿಲ್ಲ. ಆಮೇಲೆ ಅದಕ್ಕೆ ಈಗ ಔಷಧಿಗಳು ಬಹಳ ಸಿಗುತ್ತೆ. 1 or 2 ಡೋಸಸ್ ಔಷಧಿ ದೇಹಕ್ಕೆ ಹೋಗ್ತಾ ಇದ್ದಾಗೇ ಆ ವೈಲೆಂಟ್ ಟೆಂಡೆನ್ಸಿ ಅದೆಲ್ಲನೂ
ಕಡಿಮೆ ಆಗ್ಬಿಡುತ್ತೆ. ಅವರು ಅದೆಲ್ಲ ಕಡಿಮೆ ಮಾಡ್ಕೊಂಡು ನಾರ್ಮಲ್ ಆಗೇ ಬಿಹೇವ್ ಮಾಡ್ತಾರೆ ನಾವು ನೋಡಿರೋ ಹಾಗೆ. ಅದರಿಂದ ಅದರ ಬಗ್ಗೆ ಯಾವುದೇ ರೀತಿಯಾದ ಆತಂಕ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ನನ್ನ ಅನಿಸಿಕೆ. ಮಾನಸಿಕ ರೋಗಿಗಳ ಆರೈಕೆಯಲ್ಲಿ ಕುಟುಂಬದವರ ಪಾತ್ರ ಎಷ್ಟರ ಮಟ್ಟಿನ? ಬಹಳ. ಎಗೇನ್ ನಾವು ಕ್ಯಾನ್ಸರ್ ಬಂದರೆ ಅಥವಾ ಒಂದು ಹೃದಯದ ತೊಂದರೆ ಬಂದರೆ ಎಲ್ಲರೂ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ, ಮತ್ತು ಅವ್ರಿಗೆ ಆರೈಕೆ ಮಾಡ್ತಾರೆ. ಕ್ಯಾನ್ಸರ್ ಟ್ರೀಟ್ಮೆಂಟ್ ಎಲ್ಲ ಬಹಳ ಕಾಸ್ಟ್ಲಿ ಆದರೂ ಸಹ ಇದೆಲ್ಲ ಖರ್ಚು ಮಾಡಿ ಟ್ರೀಟ್ ಮಾಡಿಸ್ತಾರೆ. ಅದೇ ಒಂದು ಮಾನಸಿಕ ಕಾಯಿಲೆ ಬಂದರೆ ನೀವು ಹೇಳ್ದಂಗೆ ಸ್ವಲ್ಪ ವೈಲೆಂಟ್ ಟೆಂಡೆನ್ಸಿ ಸ್ಟಾರ್ಟಿಂಗ್ನಲ್ಲಿ ತೋರಿಸ್ತಾರೆ, ಯಾಕಂದರೆ ಅದರದ್ದು ನೇಚರ್ ಆಫ್ ಇಲ್ನೆಸ್ ಆ ರೀತಿ. ಆವಾಗ ಇವರು ಆಸ್ಪತ್ರೆಗೆ ಕರ್ಕೊಂಡು ಬರೋ ಬದಲು ಮನೆಯಿಂದ ಹೊರಗಾಕ್ಬಿಡೋದು, ಅವ್ರನ್ನ ಆರೈಕೆ ಮಾಡಿಸದೇ ಇರೋದು, ಹಾಗೆ ಮಾಡೋದ್ರಿಂದ ಇನ್ನೂ ಜಾಸ್ತಿ ಆಗುತ್ತೆ ತೊಂದರೆ. ಆಮೇಲೆ ಇದಕ್ಕೆ ಏನು ಕ್ಯಾನ್ಸರ್ ಅಷ್ಟಾಗಲಿ ಹಾರ್ಟ್ ಡಿಸೀಸ್ ಅಷ್ಟಾಗಲಿ ನಮಗೆ ಖರ್ಚು ಅಷ್ಟಿಲ್ಲ. ಔಷಧಿಗಳು ಕೊಡ್ತಾ ಬಂದರೆ ಬಹಳ ಬೇಗನೆ ಗುಣ ಆಗ್ತಾರೆ. ಅದರಿಂದ ನಾವು ಕುಟುಂಬದವರು ಸಹ ಸ್ಟಿಗ್ಮಾ ಎಲ್ಲ ಬಿಟ್ಬಿಟ್ಟು ಇವರು ಬಹಳ ಸಪೋರ್ಟಿವ್ ಆಗಿ ಇರಬೇಕು ಅಂತ ನನ್ನ ಅನಿಸಿಕೆ. ಕಡೆಯದಾಗಿ ಏನು ಕಿವಿ ಮಾತನ್ನು ಹೇಳಲಿಕ್ಕೆ ಬಯಸ್ತೀರಿ? ಏನು ಹೇಳ್ತೀರಿ ಅಂದರೆ, ಈಗ ಮಾನಸಿಕ ರೋಗಗಳು ಸಮಾಜದಲ್ಲಿ ಜಾಸ್ತಿ ಕಾಣ್ತಾ ಇದೆ, ಒತ್ತಡಗಳು ಜಾಸ್ತಿ ಆಗಿದೆ. ಹಾಗಾಗಿ ಜನಗಳಲ್ಲಿ ತೊಂದರೆಗಳು ಜಾಸ್ತಿ ಆಗಿದೆ. ಆಮೇಲೆ ಸ್ಟಿಗ್ಮಾನು ಸ್ವಲ್ಪ ಜಾಸ್ತಿ ಆಗಿದೆ. ಬಟ್ ಆದರೆ ಆಸ್ಪತ್ರೆ ವ್ಯವಸ್ಥೆಗಳೆಲ್ಲ ಜಾಸ್ತಿ ಇರೋದರಿಂದ ಎಲ್ಲರೂ ಮುಂದೆ ಬಂದು ಅವರು ಟ್ರೀಟ್ಮೆಂಟ್ ಅವೈಲ್ ಮಾಡ್ಕೊಳ್ಬೇಕು. ಟ್ರೀಟ್ಮೆಂಟ್ ಅವೈಲ್ ಮಾಡಿಕೊಂಡ್ರೆ ನಾರ್ಮಲ್ ಆಗಿ ಇವರು ಬೇರೆ ಯಾವುದೇ ರೀತಿಯಾದ ಜನ ಹೇಗೆ ಆಗಿದ್ದಾರೆ ಅದೇ ರೀತಿಯಾಗಿ ಅವರು ನಾರ್ಮಲ್ ಲೈಫ್ ಲೀಡ್ ಮಾಡ್ಬೋದು, ಎಲ್ಲರಂತೆ ಅವರು ಜೀವನ ನಡೆಸ್ಬೋದು. ಅದರಿಂದ ಸ್ಟಿಗ್ಮಾ ಅವ್ರ ಕಡೆ ತೋರಿಸೋದು ತಪ್ಪು. ಆಮೇಲೆ ಅವರಿಗೆ ಟ್ರೀಟ್ಮೆಂಟ್ ಫೆಸಿಲಿಟೀಸು ಯೂಟಿಲೈಸ್ ಮಾಡದೇ ಇರೋದು ತಪ್ಪು. ಅದೆಲ್ಲನೂ ಸರಿಪಡಿಸಬೇಕು ಅಂತ ನನ್ನ ಅನಿಸಿಕೆ. ಇಲ್ಲಿಯವರೆಗೆ ವಿವೇಕಾನಂದರ ಒಂದು ಆದರ್ಶಗಳು, ಅವರು ಹೇಳಿದಂತಹ ಮಾತುಗಳು ಹೇಗೆ ನಮ್ಮ ಜೀವನಕ್ಕೆ ಅನ್ವಯ ಆಗುತ್ತೆ, ವಿಶೇಷವಾಗಿ ಯುವ ಜನರು ಹೇಗೆ ಅದನ್ನು ಅಳವಡಿಸ್ಕೊಳ್ಬೇಕು ಮತ್ತು ಮಾನಸಿಕ ಆರೋಗ್ಯವನ್ನು ಯಾವ ರೀತಿ ಕಾಪಾಡಿಕೊಳ್ಳಬೇಕು ಎನ್ನುವುದರ ಕುರಿತಾಗಿ ಅನೇಕ ವಿಷಯಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ವಂದನೆಗಳು. ಥ್ಯಾಂಕ್ ಯು. ಮಾನಸಿಕ ಅನಾರೋಗ್ಯದ ಕುರಿತು ಇಂದಿಗೂ ನಮ್ಮ ಸಮಾಜದಲ್ಲಿ ಕಳಂಕ ಅನ್ನುವಂತಹ ಒಂದು ಭಾವನೆ ಇದೆ. ಹಾಗಾಗಬಾರದು. ಯುವ ಜನರ ಮಾನಸಿಕ ಆರೋಗ್ಯದ ಬಗ್ಗೆ ವಿಶೇಷವಾದಂತಹ ಕಾಳಜಿಯನ್ನು ವಹಿಸಬೇಕು, ನಿಜ. ಆದರೆ ಇದೇ ಅಂತ ಗೊತ್ತಾಗೋದು ಹೇಗೆ? ಅದನ್ನು ಗುರುತಿಸುವ ರೀತಿ ಯಾವುದು? ಗುರುತಿಸಿದ್ವಿ ಅಂತಲೇ ಇಟ್ಕೊಳ್ಳೋಣ, ಅದಕ್ಕೆ ಚಿಕಿತ್ಸೆ ಇದೆಯಾ, ಎಲ್ಲಿ ಸಿಗುತ್ತೆ? ಈ ಎಲ್ಲ ವಿಷಯಗಳ ಕುರಿತಾಗಿ ಮಾಹಿತಿಯನ್ನು ನೀಡಲು ನಮ್ಮೊಂದಿಗಿದ್ದಾರೆ ಬೆಂಗಳೂರಿನ ಡಾಕ್ಟರ್ BR ಅಂಬೇಡ್ಕರ್ ವೈದ್ಯಕೀಯ ಕಾಲೇಜಿನ ಮನೋವೈದ್ಯಶಾಸ್ತ್ರ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಗೋಕುಲ್ ಎನ್ ಅವರು. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ಅನ್ನುವುದರ ಜೊತೆಗೆ ಪ್ರಸಕ್ತ ಸನ್ನಿವೇಶದಲ್ಲಿ ಯುವ ಜನರು ಸಾಕಷ್ಟು ರೀತಿಯ ಸವಾಲುಗಳನ್ನು ಎದುರಿಸ್ತಾ ಇದ್ದಾರೆ. ಅವುಗಳಲ್ಲಿ ಮುಖ್ಯವಾದದ್ದು ಯಾವುದು ಅಂತ ಹೇಳಬಹುದಾ? ಇಂದಿನ ಸನ್ನಿವೇಶದಲ್ಲಿ ಯುವಜನತೆ ಎದುರಿಸುತ್ತಿರುವ ಮುಖ್ಯವಾದ ಸಮಸ್ಯೆಗಳು ಏನಂತಂದರೆ, ಈ ಕಾಮನ್ ಆಗಿ ಯೂತ್ ಅನ್ನೋರು ಡ್ರಗ್ ಅಡಿಕ್ಷನ್ನಲ್ಲಿ ಇನ್ವಾಲ್ವ್ ಆಗ್ತಾ ಇರುವಂಥದ್ದು. ಅದಲ್ಲದೆ ಇತ್ತೀಚಿನ ದಿನಗಳಲ್ಲಿ ಇಂಟರ್ನೆಟ್ ಬಹುಮುಖ್ಯ ಅನ್ನೋದನ್ನು ನಮಗೆಲ್ಲರಿಗೂ ಗೊತ್ತು. ಅದರಿಂದ ಒಳ್ಳೆ ಉಪಯೋಗಗಳು ಕೂಡ ಇದೆ, ಅದನ್ನು ದುರ್ಬಳಕೆ ಕೂಡ ಜನ ಮಾಡಬಹುದು. ಅದರಿಂದಾಗಿ ಉಂಟಾಗುವಂತಹ ಒಂದು ಇಂಟರ್ನೆಟ್ ವ್ಯಸನ ಕೂಡ ನಾವು ಯುವ ಜನತೆಯಲ್ಲಿ ಹೆಚ್ಚಾಗಿ ಕಾಣ್ತೀವಿ. ಇವೆಲ್ಲವೂ ಅಲ್ಲದೇನೆ ಅಕಾಡೆಮಿಕ್ ರಿಲೇಟೆಡ್ ಅಥವಾ ಕರಿಯರ್ ರಿಲೇಟೆಡ್ ಅಥವಾ ರಿಲೇಷನ್ಶಿಪ್ ರಿಲೇಟೆಡ್ ಅಥವಾ ಫೈನಾನ್ಸ್ ರಿಲೇಟೆಡ್ ಇಶ್ಯೂಸ್ನಿಂದಾಗಿ ಉಂಟಾಗುವಂಥ ಸ್ಟ್ರೆಸ್ ಲೆವೆಲ್ಸ್ ಅಥವಾ ಒತ್ತಡದ ಮಟ್ಟಗಳು ಯುವಜನತೆಯಲ್ಲಿ ಹೆಚ್ಚುತ್ತಿರೋದನ್ನು ನಾವು ಗಮನಿಸ್ಬೋದು. ಇವೆಲ್ಲವೂ ಕಾರಣ ಎಲ್ಲಿಗೆ ಹೋಗಿ ಮುಗಿಯುತ್ತೆ ಅಂತಂದರೆ, ಹೆಚ್ಚಾಗುತ್ತಿರುವ ಆತ್ಮಹತ್ಯೆ ಸಂಖ್ಯೆಗಳು. ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ನಾವು ಕೇಳ್ತಾ ಇರೋವಂಥದ್ದು ಏನಂತಂದರೆ ಇನ್ಕ್ರೀಸ್ಡ್ ನಂಬರ್ ಆಫ್ ಸೂಸೈಡ್ಸ್ ಅಂತನ್ನೋದು. ಅದನ್ನು ಕೂಡ ನಾವು ಅಡ್ರೆಸ್ ಮಾಡ್ಬೋದು ಇತ್ತೀಚಿನ ದಿನಗಳಲ್ಲಿ. ಈಗ ಯುವ ಜನರಲ್ಲಿ ಏನೇನು ಸವಾಲುಗಳನ್ನು ಅವರು ಎದುರಿಸ್ತಿದ್ದಾರೆ ಅಂತ ನೀವು ಹೇಳಿದ್ರಿ. ಇದೆಲ್ಲವೂ ಅವರ ಒಂದು ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರಿ ಯಾವೆಲ್ಲ ರೀತಿಯ ಮಾನಸಿಕ ಸಮಸ್ಯೆಗಳನ್ನು ಉಂಟು ಮಾಡಬಹುದು? ಮೊದಲಿಗೆ ನಾವು ಹೇಳಿದಂತೆ ಡ್ರಗ್ ಅಡಿಕ್ಷನ್ ಅಥವಾ ಮಾದಕ ದ್ರವ್ಯಗಳ ವ್ಯಸನ, ಅದರ ಬಗ್ಗೆ ತಿಳ್ಕೊಳ್ಳೋಣಂತೆ. ಸೊ ಏನಕ್ಕೆ ಇದನ್ನು ತಿಳ್ಕೊಬೇಕು ಅಂತಂದಾಗ, ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಈ ವ್ಯಸನಗಳಿಗೆ ಆಹುತಿ ಆಗ್ತಾ ಇದ್ದು ಅವರ ಜೀವನ ಶೈಲಿ ಆಗಲಿ ಅಥವಾ ವ್ಯಕ್ತಿತ್ವ ಆಗಲಿ ಹಾಳಾಗ್ತಾ ಇದೆ. ಸೊ ಅದರಿಂದಾಗಿ ಈ ಆಲ್ಕೋಹಾಲ್ ಅಥವಾ ಡ್ರಗ್ ರಿಲೇಟೆಡ್ ಸಂಬಂಧಿ ಸಮಸ್ಯೆಗಳನ್ನು ಮೊದಲು ನಾವು ತಿಳ್ಕೊಳ್ಳೋಣಂತೆ. ಸೊ ಮೊದಲಿಗೆ ಮದ್ಯಪಾನ ಅಥವಾ ಆಲ್ಕೋಹಾಲ್ ಸೇವನೆ. ಸೊ
ಕಳೆದ 11 ವರ್ಷಗಳಲ್ಲಿ ನಾವು ಕಂಡಂತೆ ಅಂಕಿಅಂಶಗಳ ಪ್ರಕಾರ ಸೊ ಮದ್ಯವ್ಯಸನಕ್ಕೆ ಒಳಗಾಗುತ್ತಿರುವವರು ಅಥವಾ ಆಲ್ಕೋಹಾಲ್ನ ಉಪಯೋಗಿಸ್ತಿರೋರಂಥ ಸಂಖ್ಯೆ ದ್ವಿಗುಣ ಅಥವಾ ತ್ರಿಗುಣಗೊಂಡಿದೆ ಅಂತ ಅನ್ನೋದು. ಅದಲ್ಲದೆ ವಿಶ್ವದಲ್ಲಿ ಅತಿ ವೇಗವಾಗಿ ಬೆಳೆಯುತ್ತಿರೋದು ಆಲ್ಕೋಹಾಲ್ನ ಮಾರುಕಟ್ಟೆ ಅಂತ ಹೇಳ್ಬೋದು. ಇವೆಲ್ಲವೂ ಅಲ್ಲದೇ ಇತ್ತೀಚಿನ ದಿನಗಳಲ್ಲಿ ಹದಿಹರೆಯದ ಹುಡುಗ ಹುಡುಗಿಯರು ಹೆಚ್ಚಾಗಿ ಆಲ್ಕೋಹಾಲ್ ಬಳಕೆಗೆ ತುತ್ತಾಗ್ತಾ ಇದ್ದಾರೆ ಅಂತ ಅನ್ನೋದನ್ನು ನಾವು ಗಮನಿಸ್ತೀವಿ. ಕಾರಣಗಳೇನಿರ್ಬೋದು ಅಂತಂದಾಗ ಕಡಿಮೆಯಾದ ನಿಷೇಧ, ಇವೆಲ್ಲವೂ ಅಲ್ಲದೆ ಸುಲಭವಾದ ಲಭ್ಯತೆ, ಅಲ್ಲದೆ ಕುತೂಹಲ ಮತ್ತು ಸಮಾನ ಮನಸ್ಕರ ಒತ್ತಡ, ಅದಲ್ಲದೆ ಹೆಡೋನಿಕ್ ಜೀವನ ಶೈಲಿ ಅಥವಾ ಸ್ವೇಚ್ಛಾಚಾರದ ಜೀವನ ಶೈಲಿ ಅಂತ ಹೇಳ್ಬೋದು. ಸೊ ಈ ಕಾರಣಗಳಿಂದ ಇದು ಜಾಸ್ತಿ ಆಗ್ತಾ ಇರೋದನ್ನು ನಾವು ಇತ್ತೀಚಿನ ದಿನಗಳಲ್ಲಿ ಗಮನಿಸ್ಬೋದು. ಬರೀ ಮದ್ಯಪಾನವೇ ಅಲ್ಲದೆ ಇತ್ಯಾದಿ ಅನ್ನುವಂಥ ಮಾದಕ ದ್ರವ್ಯಗಳು ಅಂದರೆ ತಂಬಾಕು ವ್ಯಸನ ಆಗಿರ್ಬೋದು, ಧೂಮಪಾನವಾಗಿರ್ಬೋದು, ಗಾಂಜಾ ಸೇವನೆ ಅನ್ನೋದು ಆಗ್ಬೋದು, ಅಥವಾ ಓಪಿಯಾಯ್ಡ್ಸ್, ಬ್ರೌನ್ ಶುಗರ್, ಮಾರ್ಫಿನ್, ಹೆರೋಯಿನ್ ಇಂಥ ದ್ರವ್ಯಗಳಾಗಿರ್ಬೋದು. ಸೊ ಇವೆಲ್ಲವನ್ನು ಕೂಡ ಜನ ಹೆಚ್ಚು ಸಂಖ್ಯೆಯಲ್ಲಿ ಬಳಸ್ತಾ ಇರೋದು, ಜೊತೆಗೆ ಅದಕ್ಕೆ ಅವಲಂಬಿತರಾಗ್ತಾ ಇರೋದು, ಅಂದರೆ ವ್ಯಸನಿಗಳಾಗ್ತಾ ಇರೋದನ್ನು ನಾವು ಇಲ್ಲಿ ಗಮನಿಸ್ಬೋದು ಇತ್ತೀಚಿನ ದಿನಗಳಲ್ಲಿ. ಅಂಕಿಅಂಶಗಳನ್ನು ನೋಡ್ತಾ ಇದ್ರೆ ಕೋಟಿಗಳಲ್ಲಿದೆ, ಸಾವಿರ ಅಲ್ಲ, ಲಕ್ಷ ಅಲ್ಲ, ಕೋಟಿಗಳಲ್ಲಿ ಈ ರೀತಿಯ ಒಂದು ವ್ಯಸನಗಳಿಗೆ ತುತ್ತಾಗ್ತಾ ಇರೋರು. ಅಂದರೆ ಅದು ಮದ್ಯಪಾನ ಇರ್ಬೋದು, ಧೂಮಪಾನ ಇರಬಹುದು, ಅಥವಾ ತಂಬಾಕು ಸೇವನೆ ಇರ್ಬೋದು. ನಮ್ಮ ಭವಿಷ್ಯವಾದಂತಹ ಯುವ ಜನರು ಈ ರೀತಿಯಾಗಿ ವ್ಯಸನಗಳಿಗೆ ತುತ್ತಾಗ್ತಿರೋದನ್ನು ನೋಡಿದರೆ ನಿಜಕ್ಕೂ ಹೆದರಿಕೆ ಆಗುತ್ತೆ ಅಲ್ವಾ? ಹೌದು. ಈಗ ಈ ರೀತಿಯ ಸಮಸ್ಯೆಗಳು ಇದೆ ಅನ್ನೋದು ನಿಜ, ಆದರೆ ಇದನ್ನು ಗುರುತಿಸೋದು ಹೇಗೆ? ತುಂಬ ಜನ ಪೋಷಕರಲ್ಲಿ ಇರುವಂತಹ ಒಂದು ದೊಡ್ಡ ಸಮಸ್ಯೆ ಇದು. ಮಾನಸಿಕ ಆರೋಗ್ಯ ಸರಿ ಇಲ್ಲ ಅನ್ನೋದು ಗುರುತಿಸೋದು ಹೇಗೆ? ಈಗ ಮಾದಕ ದ್ರವ್ಯಗಳಿಗೆ ಅವಲಂಬಿತರಾಗುವುದು ಅಥವಾ ಆಗುವವರಲ್ಲಿ ಕೆಲವೊಂದು ರೋಗ ಲಕ್ಷಣಗಳನ್ನು ಕೂಡ ನಾವು ಪತ್ತೆ ಹಚ್ಬೋದು. ಅವು ಯಾವುವು ಅಂತಂದರೆ ಇಂಟೆನ್ಸ್ ಕ್ರೇವಿಂಗ್ ಅಥವಾ ಕಡು ಬಯಕೆ ಅಥವಾ ಮಾದಕ ದ್ರವ್ಯದ ಕಡೆಗೆ ಅತಿಯಾದ ಸೆಳೆತ ಮೊದಲಿಗೆ ಕಂಡುಬರುವಂಥದ್ದು. ಸಹಿಷ್ಣುತಿ ಅಥವಾ ಟಾಲರೆನ್ಸ್ ಅಂತ ಏನು ಹೇಳ್ತೀವಿ. ಸೊ ಯಾರೊಬ್ಬರಿಗೆ ಮೊದಲಿಗೆ ಕಮ್ಮಿ ಕ್ವಾಂಟಿಟಿನಲ್ಲಿ ಆಲ್ಕೋಹಾಲ್ನ ತೊಗೊಂಡ್ರೆ ನಶೆ ಅಂತ ಅನ್ನೋದು ಬರ್ತಿತ್ತು. ಈ ದಿನ ಕಳೆದಂತೆ, ವರ್ಷಗಳು ಉರುಳದಂತೆ ಅದು 2 ಪಟ್ಟು 3 ಪಟ್ಟು ತೊಗೊಂಡ್ರು ಕೂಡ ಅವರಿಗೆ ಸಾಕಾಗ್ತಾ ಇಲ್ಲ, ಆ ನಶೆ ಅವ್ರಿಗೆ ಸಿಗ್ತಾ ಇಲ್ಲ ಅನ್ನೋ ಒಂದು ಭ್ರಮೆಗೆ ಅವರು, ಅಂದರೆ ಒಂದು ಫೀಲಿಂಗ್ ಅವರಲ್ಲಿ ಬರುವಂಥದ್ದು. ಅದಲ್ಲದೇ ವಿತ್ಡ್ರಾವಲ್ ಸಿಂಪ್ಟಮ್ಸ್ ಅಂತ ಏನು ಹೇಳ್ತೀವಿ. ಸೊ ಯಾವೊಬ್ಬ ವ್ಯಕ್ತಿ ಪ್ರತಿನಿತ್ಯವೂ ವರ್ಷಗಳ ಮಟ್ಟಿಗೆ ಅದನ್ನು ಮದ್ಯಪಾನ ಅಥವಾ ಧೂಮಪಾನಕ್ಕೆ ತೊಡಗಿರೋದು ಇದ್ದಕ್ಕಿದ್ದಂತೆ ಅದನ್ನು ಬಿಟ್ಟಾಗ ಸೊ ದೇಹದಲ್ಲಿ ಉಂಟಾಗುವಂಥ ವಿಚಲಿತತೆ ಅಂತ ಏನು ಹೇಳ್ತೀವಿ, ಅದನ್ನು ವಿಡ್ರಾವಲ್ ಸಿಂಪ್ಟಮ್ಸ್ ಅಂತ ನಾವು ಕರಿಬೋದು. ಸೊ ಇದೆಲ್ಲವೂ ಅಲ್ಲದೇ ನ್ಯಾರೋಯಿಂಗ್ ಆಫ್ ರಿಪರ್ಟೋಯರ್ ಅಥವಾ ಸಂಗ್ರಹವನ್ನು ಸಂಕುಚಿತಗೊಳಿಸೋದು. ಇದಂದರೆ ದಿನನಿತ್ಯದ ಬೇರೆಲ್ಲ ಚಟುವಟಿಕೆಗಳನ್ನು ಬದಿಗೊದ್ದು ಬರೀ ಆಲ್ಕೋಹಾಲ್ ಅಥವಾ ಮಾದಕ ದ್ರವ್ಯವನ್ನು ಸೇವನೆ ಮಾಡೋದು ಅಥವಾ ಅದರಿಂದ ನಶೆಯಲ್ಲಿ ಉಳ್ಕೊಳ್ಳುವಂಥ ಪ್ರಯತ್ನ ಏನು ಮಾಡ್ತಾರೆ. ಸೊ ಆಗ ಇದನ್ನು ನ್ಯಾರೋಯಿಂಗ್ ಆಫ್ ರಿಪರ್ಟೋಯರ್ ಅಂತ ಗುರುತಿಸ್ತೀವಿ. ಇದೆಲ್ಲವೂ ಅಲ್ಲದೇ ಆರೋಗ್ಯದಲ್ಲಿ ಅಥವಾ ವ್ಯಕ್ತಿತ್ವದಲ್ಲಿ ತೊಂದರೆಗಳು ಉಂಟಾದರೂ ಸಹ ಅವರು ಈ ಮಾದಕ ದ್ರವ್ಯ ಸೇವನೆಯನ್ನು ಕಂಟಿನ್ಯೂ ಮಾಡ್ತಾ ಇರುವಂಥದ್ದು. ಸೊ ಈ ರೀತಿಯಾಗಿ ಯಾವಾಗ ಅದನ್ನು ಕಂಡು ಬರ್ತದೆ ಅದನ್ನು ಹಾರ್ಮ್ಫುಲ್ ಯೂಸ್ ಅನ್ನೋದು ಒಂದು ಹೆಸರಿನಿಂದ ನಾವು ಗುರುತಿಸ್ತೀವಿ. ಸೊ ಈ ಎಲ್ಲ ಲಕ್ಷಣಗಳು ಕಂಡಾಗ ಅದನ್ನು ವ್ಯಸನಿಗಳು ಅನ್ನೋದನ್ನ ನಾವು ಪದನ ಬಳಕೆ ಮಾಡ್ಬೋದು. ಈಗ ಈ ರೀತಿ ವ್ಯಸನಕ್ಕೆ ಯುವ ಜನರು ತುತ್ತಾಗಿದ್ದಾರೆ ಅಂತ ಹೇಳಿ ಪೋಷಕರಿಗೆ ಅಥವಾ ಅವರ ಸ್ನೇಹಿತರಿಗೆ ಯಾರಿಗೇ ಆಗಿರಲಿ ಅನುಮಾನ ಬಂತು ಅಂತ ಇಟ್ಕೊಳ್ಳೋಣ. ಇದಕ್ಕೆ ಚಿಕಿತ್ಸೆ ಅನ್ನುವುದು ಇದೆಯಾ? ಯಾಕಂದರೆ ಒಮ್ಮೆ ಈ ರೀತಿಯಾಗಿ ಮದ್ಯ ವ್ಯಸನಕ್ಕೋ ಅಥವಾ ಇನ್ಯಾವುದೇ ರೀತಿಯ ಮಾದಕ ದ್ರವ್ಯ ಸೇವನೆಗೋ ಒಳಗಾದರೆ ಅದನ್ನು ಬಿಡಿಸ್ಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂತಹ ನಂಬಿಕೆ ಕೂಡ ನಮ್ಮಲ್ಲಿದೆ. ಹಾಗಾಗಿ ಇದಕ್ಕೆಲ್ಲದಕ್ಕೂ ಯಶಸ್ವಿಯಾದಂತಹ ಪರಿಣಾಮಕಾರಿಯಾದಂತಹ ಚಿಕಿತ್ಸೆ ಲಭ್ಯ ಇದೆಯಾ? ಲಭ್ಯವಿದೆ. ಮೊದಲಿಗೆ ನಾವು ಪತ್ತೆ ಹಚ್ಚಬೇಕಾಗಿರೋದು ಈ ವ್ಯಸನ ಅನ್ನೋದು ಯಾರಲ್ಲಿರುತ್ತೆ ಅವರಲ್ಲಿ ಕಾಣುವಂಥ ರೋಗ ಲಕ್ಷಣಗಳು ಅಂತೇನು ಹೇಳಿದ್ವಿ. ಸೊ ವಿತ್ಡ್ರಾವಲ್ ಸಿಂಪ್ಟಮ್ಸ್ನ ಗುರುತಿಸುವಂಥದ್ದು ಅವು ಯಾವುವು ಅಂತಂದರೆ ಅತಿಯಾಗಿ ಆಲ್ಕೋಹಾಲ್ ಸೇವನೆ ಮಾಡ್ತಾ ಇರೋರಲ್ಲಿ ಕಂಡುಬರುವಂಥದ್ದು ಹೆಚ್ಚಾಗಿ ಆತಂಕ ಅಥವಾ ಭಯ ಅನ್ನೋ ಒಂದು ಸನ್ನಿವೇಶ ಆಗಿರ್ಬೋದು. ಚಿಕ್ಕ ಚಿಕ್ಕ ವಿಚಾರಗಳಿಗೂ ಕೂಡ ಕೋಪ ಬರುವಂತಹದ್ದು, ಅದಲ್ಲದೆ ಭಾವೋದ್ವೇಗಕ್ಕೆ ಒಳಗಾಗುವುದು, ಅಲ್ಲದೆ ಕೈಕಾಲು ನಡ್ಕ ಬರುವಂಥದ್ದು. ಇವೆಲ್ಲವೂ ಅಲ್ಲದೆ ಅತಿಯಾಗಿ ಸುಸ್ತಾಗುವುದು ಅಥವಾ ಖಿನ್ನತೆಯ ಲಕ್ಷಣಗಳು ಕಂಡು ಬಂತು ಅಂತಂದರೆ ಅವರು ಆಲ್ಕೋಹಾಲ್ನ ವಿಡ್ರಾವಲ್ ಸಿಂಪ್ಟಮ್ಸ್ ತೋರಿಸ್ತಾ ಇದ್ದಾರೆ ಅಂತಂದು. ಸೊ ಯಾವಾಗ ಈ ರೀತಿಯಾದ ವಿಡ್ರಾವಲ್ ಸಿಂಪ್ಟಮ್ಸ್ ಕಾಣ್ತಾ ಇದೆ ಅವರನ್ನು ಮನೋಚಿಕಿತ್ಸಕರ ಕಡೆಗೆ ಅವರನ್ನು ಕರೆದುಕೊಂಡು ಹೋಗಿ
ಅಲ್ಲಿ ಸಿಗುವಂಥ ಔಷಧಿಗಳಿಂದ ಆಗಿರ್ಬೋದು ಅಥವಾ ಥೆರಪಿ ಮೂಲಕ ಇದನ್ನು ಗುಣಪಡಿಸಬಹುದಾಗಿದೆ ನಾವು. ಚಿಕಿತ್ಸೆ ಅನ್ನುವಂಥದ್ದು ಲಭ್ಯವಿದೆ ಅಂತ ನೀವು ಹೇಳಿದ್ರಿ, ಆದರೆ ಚಿಕಿತ್ಸೆ ಎಲ್ಲಿ ಸಿಗುತ್ತೆ ಅನ್ನುವಂಥದ್ದು ಕೂಡ ತುಂಬ ಮುಖ್ಯ ಆಗುತ್ತೆ. ಯಾಕಂದರೆ ಇಲ್ಲಿ ಸಿಗುತ್ತೆ ಅಂತ ಗೊತ್ತಾದರೆ ಅಲ್ಲಿಗೆ ಕರ್ಕೊಂಡು ಹೋಗಿ ಕೊಡಿಸುವಂಥದ್ದು ಸುಲಭ. ಹಾಗೆಯೇ ಎಷ್ಟೋ ಜನರಿಗೆ ಖಾಸಗಿ ಆಸ್ಪತ್ರೆಗಳಿಗೆ ಅಥವಾ ಎಲ್ಲರಿಗೂ ನಿಮಾನ್ಸಿಗೆ ಬಂದು ಒಂದು ಚಿಕಿತ್ಸೆನ ತೆಗೆದುಕೊಳ್ಳುವಂತಹ ಅನುಕೂಲ ಇರೋದಿಲ್ಲ. ಹಾಗಾಗಿ ಎಲ್ಲೆಲ್ಲಿ ಲಭ್ಯವಿದೆ? ಸೊ ಈ ರೀತಿಯಾದ ವ್ಯಸನಗಳಿಗೆ ಒಳಗಾದವರಿಗೆ ಚಿಕಿತ್ಸೆ ಅನ್ನೋದು ಎಲ್ಲಿ ಸಿಗುತ್ತೆ ಅಂತ ಅನ್ನೋದಾದರೆ, ಸೊ ಯಾವ ಒಂದು ವೈದ್ಯಕೀಯ ಕಾಲೇಜು ಅಥವಾ ಮೆಡಿಕಲ್ ಕಾಲೇಜಿನಲ್ಲಿ ಇರುವಂತಹ ಡಿಪಾರ್ಟ್ಮೆಂಟ್ ಸೈಕೇಟ್ರಿ, ಮನಃಶಾಸ್ತ್ರ ಮನೋರೋಗ ವಿಭಾಗ ಅಂತ ಏನು ಹೇಳ್ತೀವಿ, ಸೊ ಇಲ್ಲಿ ಇದಕ್ಕೆ ಕುರಿತಾದಂಥ ಸರಿಯಾದಂಥ ಚಿಕಿತ್ಸೆ ಲಭ್ಯವಿರುತ್ತದೆ. ಅದು ಅಡ್ಮಿಟ್ ಮಾಡಿ ಇನ್ಪೇಷಂಟ್ ಕೇರ್ನಲ್ಲಿ ಕೂಡ ನಾವು ಅದನ್ನು ಕೊಡ್ಬೋದು, ಅಥವಾ ತೀವ್ರತೆ ಕಡಿಮೆ ಇದ್ದ ಕಾರಣದಲ್ಲಿ ಅದನ್ನು OPD ಬೇಸಿಸ್ ಅಥವಾ OPD ಬೇಸಿಸ್ನಲ್ಲೂ ಕೂಡ ನಾವು ಟ್ರೀಟ್ಮೆಂಟ್ನ ಶುರು ಮಾಡಬಹುದು. ಈಗ ನೀವು ವ್ಯಸನಗಳ ಬಗ್ಗೆ ಹೇಳಬೇಕಾದ್ರೆ ಮದ್ಯಪಾನವನ್ನು ಹೇಳಿದ್ರಿ, ಮಾದಕ ದ್ರವ್ಯ ವಸ್ತುಗಳ ಸೇವನೆ ಹೇಳಿದ್ರಿ, ಇದೆಲ್ಲವೂ ಸರಿ. ಅದ್ರ ಜೊತೆಗೆ ಒಂದು ತುಂಬ ಮುಖ್ಯವಾದದ್ದು ಅಂತಂದರೆ ಈ ಒಂದು ಸೋಷಿಯಲ್ ಮೀಡಿಯಾ, ಸಾಮಾಜಿಕ ಜಾಲತಾಣಗಳು ಅಂತ ಏನು ಹೇಳ್ತೀವಿ, ಅದು ಕೂಡ ಒಂದು ಎಡಿಕ್ಷನ್ ಆಗಿಬಿಟ್ಟಿದೆ, ವ್ಯಸನವಾಗ್ಬಿಟ್ಟಿದೆ. ಹಾಗಾಗಿ ಇದ್ರ ಬಗ್ಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ಸೊ ಆಗಲೇ ತಿಳಿಸಿದಂತೆ ನಾವು ಇತ್ತೀಚಿನ ದಿನಗಳಲ್ಲಿ ಇಂಟರ್ನೆಟ್ನ ಉಪಯೋಗ ಪ್ರತಿಯೊಬ್ಬರು ಮಾಡ್ತಾ ಇದ್ದೀವಿ ಅಂತ ಅನ್ನೋದು ಅಂತಂದರೆ, ಅದು ಅದರಿಂದಾಗಿ ಒಂದು ಕನ್ಸ್ಟ್ರಕ್ಷನಲ್ ಪರ್ಪಸಸ್ಗೆ ಅದನ್ನು ಯೂಸ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಅದನ್ನು ಬಳಸಬೇಕಾಗಿತ್ತು. ಬಟ್ ಇತ್ತೀಚಿನ ದಿನಗಳಲ್ಲಿ ನಾವು ಕಾಣ್ತಾ ಇರೋದು ಅಂದರೆ OPDಗಳಲ್ಲಾಗಿರ್ಬೋದು, ಪೇಷಂಟ್ಸ್ಗಳು ಯಾವ ರೀತಿಯಾಗಿ ನಮ್ಮ ಹತ್ರ ಬರ್ತಾರೆ ಅನ್ನೋದನ್ನು ಗಮನಿಸ್ತಾ ಇದ್ದರೆ, ಹೆಚ್ಚಿನ ಜನಗಳು ಸೊ ತಮ್ಮ ಅತ್ಯಮೂಲ್ಯವಾದ ಸಮಯವನ್ನು ಸೊ ಇಂಟರ್ನೆಟ್ನಲ್ಲಿ ತೊಡಗಿದ್ದು, ಅಂದರೆ ಸಾಮಾಜಿಕ ಜಾಲತಾಣಗಳಾಗಿರ್ಬೋದು ಅಥವಾ ಆ್ಯಪ್ಗಳಾಗಿರ್ಬೋದು, ಉದಾಹರಣೆಗೆ ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಮತ್ತಷ್ಟು ಹಲವಾರು ಬಗೆಯ ಆ್ಯಪ್ಗಳು ಲಭ್ಯವಿರುತ್ತವೆ. ಇವೆಲ್ಲವೂ ಅಲ್ಲದೇನೆ ಆನ್ಲೈನ್ ಗ್ಯಾಂಬ್ಲಿಂಗ್, ಸೊ ಆನ್ಲೈನ್ನಲ್ಲಿ ಜೂಜಾಟ ಆಡುವುದು ಅಥವಾ ಹಲವಾರು ಬಗೆಯ ಮನರಂಜನೆ ವಿಡಿಯೋಗಳು ಅಥವಾ ಕೆಲವೊಮ್ಮೆ ಅಶ್ಲೀಲವಾದ ವಿಡಿಯೋಗಳನ್ನು ನೋಡ್ತಾ ತಮ್ಮ ಸಮಯವನ್ನು ವ್ಯರ್ಥ ಮಾಡ್ತಾ ಇರೋದು ನಮ್ಮ ಗಮನಕ್ಕೆ ಬರ್ತಾ ಇದೆ ಇತ್ತೀಚೆಗೆ. ಸೊ ಇದನ್ನು ನಾವು ಇಂಟರ್ನೆಟ್ ವ್ಯಸನ ಅಥವಾ ಇಂಟರ್ನೆಟ್ ಅಡಿಕ್ಷನ್ ಅನ್ನೋ ಒಂದು ಹೆಸರಿನಿಂದ ಗುರುತಿಸ್ತೀವಿ. ಸೊ ಕೆಲವೊಂದು ಅಂಕಿಅಂಶಗಳ ಪ್ರಕಾರ ನಾವು ನೋಡೋದಾದರೆ, ಸೊ ಸುಮಾರು 24% ಅಷ್ಟು ಭಾರತೀಯ ಯುವಕರು ಸೊ ತರಗತಿಯನ್ನು ತಪ್ಪಿಸಿ ವಿಡಿಯೋ ಗೇಮ್ ಆಡೋದರಲ್ಲಿ ತೊಡಗಿದ್ರು ಅನ್ನೋದನ್ನು ನಾವು ತಿಳ್ಕೊಂಡಿದ್ದೀವಿ. ಅದಲ್ಲದೇ ಅರೌಂಡ್ 50% ಆ್ಯಂಡ್ ಅಬೋವ್ ಅಷ್ಟು ಕಂಪನಿ ವರ್ಕರ್ಸ್ ಅಂತ ಏನು ಹೇಳ್ತೀವಿ, ಅವರು ಕೆಲಸದ ಸಮಯದಲ್ಲೂ ಕೂಡ ತಮ್ಮನ್ನು ತಾವು ವಿಡಿಯೋ ಗೇಮ್ ಮಾಡೋದರಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅನ್ನೋದನ್ನು ಈ ಸರ್ವೆಯಿಂದ ಪತ್ತೆ ಹಚ್ಚಿದ್ದಾರೆ. ಬಹಳ ಗಂಭೀರವಾದಂತಹ ಸಮಸ್ಯೆ ಅಂತಾಯಿತು. ಈಗ ಯುವ ಜನರು ಮಾನಸಿಕ ಸಮಸ್ಯೆಗೆ ತುತ್ತಾಗದಂತೆ ಯಾವೆಲ್ಲ ರೀತಿಯ ಎಚ್ಚರಿಕೆಯನ್ನು ವಹಿಸಬಹುದು ಅಥವಾ ಏನು ಸಲಹೆಗಳನ್ನು ಪಾಲಿಸಬಹುದು? ನಾನು ಆಗಲೇ ಹೇಳ್ದಂಗೆ ಅತಿ ಹೆಚ್ಚಾದ ಸ್ಟ್ರೆಸ್ ಲೆವೆಲ್ಸ್ ಅಥವಾ ಒತ್ತಡದ ಮಟ್ಟಗಳು ಜಾಸ್ತಿ ಆಗಿರೋ ಕಾರಣದಿಂದ ಈ ರೀತಿಯಾದ ಮಾನಸಿಕ ಸಮಸ್ಯೆಗಳು ಉದ್ಭವಗೊಳ್ಳುವುದು ಅಂತನ್ನೋದನ್ನು ತಿಳಿಸಿದ್ವಿ. ಸೊ ಯಾವಾಗ ನಾವು ಈ ಸ್ಟ್ರೆಸ್ನ ಹ್ಯಾಂಡಲ್ ಮಾಡೋದನ್ನು ಕಲಿತೀವಿ, ಆಗ ಈ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ನಾವು ಕಂಡುಕೊಬಹುದು ಅಂತನ್ನೋದು. ಸೊ ಈ ಒತ್ತಡನ ಮ್ಯಾನೇಜ್ ಮಾಡೋ ಒಂದು ಪ್ರೋಸೆಸ್ನ ನಾವೇನಂತ ಹೇಳ್ತೀವಿ, ಕೋಪಿಂಗ್ ಸ್ಟ್ರಾಟಜೀಸ್ ಅಥವಾ ಕೋಪಿಂಗ್ ಅನ್ನೋ ರೀತಿಯಲ್ಲಿ ನಾವು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ಅದು ಯಾವ ರೀತಿ ನಾವು ಮಾಡಬಹುದು ಅಂತ ಅನ್ನೋದಾದರೆ, ಸೊ ತಮ್ಮನ್ನು ತಾವು ಹೆಲ್ದಿ ಹ್ಯಾಬಿಟ್ಸ್ನಲ್ಲಿ ತೊಡಗಿಸಿಕೊಳ್ಳುವುದು. ಅದು ಯಾವ್ಯಾವು ಅಂತಂತಂದರೆ, ಎಕ್ಸಸೈಸ್ ಕೈಗೊಳ್ಳುವುದು ಅಥವಾ ರೆಸ್ಟ್ ತೆಗೆದುಕೊಳ್ಳುವಂಥದ್ದು, ಸಮಯ ಸಿಕ್ಕಾಗ ಧ್ಯಾನ ಅಥವಾ ಪ್ರಾಣಾಯಾಮದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವುದು, ಅವೆಲ್ಲವೂ ಅಲ್ಲದೇ ಸಂಗೀತ ಹಾಗೂ ಮನಸ್ಸಿಗೆ ಮುದ ನೀಡುವಂಥ ಚಟುವಟಿಕೆಗಳಲ್ಲಿ ಕಡೆಗೆ ಗಮನ ಕೊಡುವಂಥದ್ದು. ಇದೆಲ್ಲವೂ ಮಾಡೋದ್ರಿಂದ ನಮ್ಮ ಸ್ಟ್ರೆಸ್ ಲೆವೆಲ್ಸ್ ಕಡಿಮೆ ಆಗ್ತದೆ ಅಂತ ಅನ್ಬೋದು. ಸೊ ಈ ಸ್ಟ್ರೆಸ್ ಲೆವೆಲ್ಸ್ ಕಡಿಮೆ ಆಯಿತು ಅಂತಂದರೆ ಆಟೋಮ್ಯಾಟಿಕ್ ಆಗಿ ಒಂದು ಮೆಂಟಲ್ ಹೆಲ್ತ್ ಡಿಸಾರ್ಡರ್ಸ್ ಅನ್ನೋದ್ರಿಂದ ನಾವು ದೂರ ಉಳಿತೀವಿ. ಕಡೆಯದಾಗಿ ಏನು ಕಿವಿ ಮಾತನ್ನು ಹೇಳಲಿಕ್ಕೆ ಬಯಸ್ತೀರಿ? ಸೊ ಇವೆಲ್ಲವೂ ಹೇಗೆ ನಾವು ಮಾಡ್ಬೋದು ಅಂತಂದರೆ, ಇದನ್ನು 3 ರೀತಿಯಾಗಿ ನಮ್ಮ ಕರ್ತವ್ಯಗಳನ್ನ ನಾವು ಗುರುತಿಸ್ಕೊಂಡ್ರೆ ಸಾಕಾಗ್ತದೆ. ಅದು ಯಾವುದು ಅಂತಂದರೆ, ಮೊದಲಿಗೆ ನಮ್ಮ ಕಡೆಗಿನ ಒಂದು ಕರ್ತವ್ಯ ಅದು ಯಾವುದು ಅಂತಂದರೆ, ತಮ್ಮ ಮೇಲೆ ತಾವು ನಿಗಾ ಇಟ್ಕೊಳ್ಳೋದು. ಯಾವುದೇ ರೀತಿಯಾದಂಥ ಮದ್ಯ ಅಥವಾ ಮಾದಕ ವಸ್ತುಗಳ ವ್ಯಸನಕ್ಕೆ ಸ್ವಯಂ ಪ್ರತಿಜ್ಞೆ ಮಾಡುವುದು, ಇದು ಬೇಡ ನನಗೆ ಅನ್ನೋ ಒಂದು ರೀತಿಯಲ್ಲಿ. ಸೊ ಯಾವುದೇ ಕಾರಣಕ್ಕೆ ಯಾವುದೇ ತೊಂದರೆ ಇದ್ರಲ್ಲಿ
ಹಿರಿಯರು ಮತ್ತು ಮಾರ್ಗದರ್ಶಕರಲ್ಲಿ ಹೋಗಿ ಅದನ್ನು ಹೇಳಿ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವಂಥದ್ದು. ಯಾವುದೇ ರೀತಿಯಾದಂಥ ಸ್ಟ್ರೆಸ್ ಅಥವಾ ಸಮಸ್ಯೆ ಇತ್ತು ಅಂತಂದ್ರೂ ಕೂಡ ಅದನ್ನು ಸ್ನೇಹಿತರೊಂದಿಗೆ ಆಗಿರ್ಬೋದು ಅಥವಾ ಕುಟುಂಬ ವರ್ಗದವರೊಂದಿಗೆ ಆಗಿರ್ಬೋದು ಅದನ್ನು ಡಿಸ್ಕಸ್ ಮಾಡಿ ಆ ಸ್ಟ್ರೆಸ್ ಲೆವೆಲ್ಸ್ನ ಕಡಿಮೆ ಮಾಡಿಕೊಳ್ಳುವಂಥದ್ದು. ಇದೆಲ್ಲವಲ್ಲದೇನೆ ನಮಗೆ ಮತ್ತಷ್ಟು ಕರ್ತವ್ಯಗಳು ಅಂತ ಹೇಳ್ಕೊಳ್ಳೋದಾದರೆ ನಮ್ಮ ಸುತ್ತಮುತ್ತಲಿನವರ ಮಾನಸಿಕ ಆರೋಗ್ಯ ಕೂಡ ಮುಖ್ಯ ಆಗ್ತದೆ. ಸೊ ಅವರು ಸಹಪಾಠಿಗಳಾಗಿರ್ಬೋದು ಅಥವಾ ಸಹ ಕುಟುಂಬದವರಾಗಿರ್ಬೋದು. ಸೊ ಇವರಲ್ಲಿ ಈ ಕೆಳಗಂಡಂಥ ಯಾವುದಾದರೂ ಬದಲಾವಣೆಗಳನ್ನು ಗಮನಿಸ್ತಾ ಇದ್ದೀರಿ ಅಂತಂದಾಗ ಅದನ್ನು ಅವ್ರಿಗೆ ತಿಳಿ ಹೇಳಿ ಅವರನ್ನು ಲಭ್ಯವಿರುವ ಮಾನಸಿಕ ಚಿಕಿತ್ಸೆ ಕಡೆಗೆ ಅವರನ್ನು ಹೆಜ್ಜೆ ಇಡೋದಕ್ಕೆ ಪ್ರೇರೇಪಿಸೋದು. ಸೊ ಅವು ಯಾವುವು ಅಂತಂದರೆ ಡಿಕ್ರೀಸ್ಡ್ ಸೋಷಿಯಲೈಸೇಷನ್ ಅಥವಾ ಐಸೋಲೇಷನ್ ಅಂತ ಏನು ಹೇಳ್ತೀವಿ. ಸೊ ಇದುವರೆಗೂ ಕೂಡ ಎಲ್ಲರ ಹತ್ರ ಬೆರೆತು ಮಾತಾಡ್ತಾ ಇದ್ದಂಥ ಖುಷಿಯಿಂದ ಇರ್ತಾ ಇದ್ದಂಥ ವ್ಯಕ್ತಿ ಒಬ್ಬಂಟಿಯಾಗಿರ್ತಾ ಇದ್ದಾನೆ ಅನ್ನೋದನ್ನು ಗಮನಿಸೋದು, ಅಥವಾ ತರಗತಿಗಳಿಗೆ ಅಟೆಂಡ್ ಆಗ್ತಾ ಇಲ್ಲ ಅನ್ನೋದಾಗಲಿ. ಸೊ ಅಥವಾ ಅತಿಯಾಗಿ ಕಿರಿಕಿರಿ ಅಥವಾ ದುಃಖ ಅವ್ರ ಮುಖದಲ್ಲಿ ಕಾಣಿಸ್ತಾ ಇದೆ ಅಂತ ಅನ್ನೋದಾದರೆ ಸೊ ಅದನ್ನು ತಿಳಿಸಿ ಅವ್ರಿಗೆ ಮನೋರೋಗ ಚಿಕಿತ್ಸೆ ಕಡೆಗೆ ಅವ್ರನ್ನ ನಡೆಸೋದು. ಇದೆಲ್ಲವೂ ಅಲ್ಲದೇ ಸಮಾಜದ ಕಡೆಗೂ ಕೂಡ ತಮ್ಮ ಕರ್ತವ್ಯಗಳಿರ್ತವೆ. ಅದಂತಂದರೆ ಯಾವುದಾದ್ರೂ ಮಾದಕ ವಸ್ತುಗಳನ್ನು ಬಳಕೆ ಆಗ್ತಾ ಇದೆ ಅನ್ನೋದು ಕಂಡು ಬಂತು ಅಂತಂದ್ರೆ ತಕ್ಷಣವೇ ವರದಿ ಮಾಡುವಂಥದ್ದು. ಇದೆಲ್ಲವೂ ಅಲ್ಲದೆ ಈ ರೀತಿಯಾದ ಯಾವುದಾದ ಮಾದಕ ವಸ್ತುಗಳನ್ನು ವ್ಯಾಪಾರ ಮಾಡ್ತಿದ್ದಾರೆ, ಸಾಗಾಟ ಮಾಡ್ತಿದ್ದಾರೆ ಅಂತಾಗೆ ಅಲ್ಲಿಗೆ ಸಹಾಯ ಮಾಡದೇ ಇರುವಂಥದ್ದು. ಹೀಗೆ ಈ ರೀತಿಯ ಒಂದಷ್ಟು ಸಲಹೆಗಳನ್ನು ಪಾಲಿಸಿ ತಮ್ಮ ಬಗ್ಗೆ, ಇತರರ ಬಗ್ಗೆ ಮತ್ತು ಇಡೀ ಸಮಾಜದ ಬಗ್ಗೆ ಒಂದು ಕಾಳಜಿಯನ್ನು ಹೊಂದಿದ್ರೆ ಖಂಡಿತವಾಗಿ ಯುವ ಜನರು ತಮ್ಮ ಮಾನಸಿಕ ಆರೋಗ್ಯವನ್ನು ಕೂಡ ಕಾಪಾಡ್ಕೊಳ್ಬಹುದು ಅಂತೇಳಿ ಹೇಳ್ತಾ ಇದ್ದೀರಿ. ಇದುವರೆಗೆ ಯುವ ಜನರ ಮಾನಸಿಕ ಸಮಸ್ಯೆಗಳು ಮತ್ತು ಸವಾಲುಗಳು ಏನೇನೋ, ಅದಕ್ಕೆ ಎಲ್ಲಿ ಚಿಕಿತ್ಸೆ ದೊರಕುತ್ತೆ, ಹಾಗೆಯೇ ಇವುಗಳಿಂದ ದೂರವಿರಲು ಪಾಲಿಸಬಹುದಾದಂತಹ ಸಲಹೆಗಳು, ಇದರ ಕುರಿತಾಗಿ ಸಾಕಷ್ಟು ವಿವರಣೆಯನ್ನು ನೀಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ವಂದನೆಗಳು. ಏಳಿ ಎದ್ದೇಳಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎನ್ನುವಂತಹ ಸ್ವಾಮಿ ವಿವೇಕಾನಂದರ ಕರೆಯನ್ನು ಯುವಜನರು ಇಂದು ಖಂಡಿತವಾಗಿ ನೆನಪಿಸಿಕೊಂಡು ಸರಿಯಾದ ದಾರಿಯಲ್ಲಿ ನಡೆಯಬೇಕಿದೆ. ಹಾಗೆ ಈ ಯುವಜನರನ್ನು ಸರಿಯಾದ ದಾರಿಯಲ್ಲಿ ಮುನ್ನಡೆಸುವ ಜವಾಬ್ದಾರಿ ಇಡೀ ಸಮಾಜಕ್ಕಿದೆ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇವೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.